ಬಿಗ್ ಬಾಸ್ ಅವರು ಈಗ ಬಿಟ್ಟಿರುವಂಥ ಪ್ರೋಮೋದಲ್ಲಿ ಒಂದಷ್ಟು ಸಾಕಷ್ಟು ನೆನಪುಗಳ ಸಂಗ್ರಹಣೆ ಆಗಿದೆ. ಸೊ ಈಗಾಗಲೇ ಬಿಗ್ ಬಾಸಲ್ಲಿ ಬಂದಂತಹ ಸ್ಪರ್ಧಿಗಳು ಏನೂ ಇಲ್ಲ ಅನ್ಕೊಂಡ್ ಬಂದವರು ಈಗ ಎಲ್ಲ ಪಡ್ಕೊಂಡಿದ್ದೀವಿ ಅನ್ನೋ ರೇಂಜಿಗೆ ಹೋಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬಂದರು, ಯಾರಿಗ್ಯಾರು ಪರಿಚಯ ಇಲ್ಲ, ಹೊಸಬರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 100 ದಿನಗಳ ಜರ್ನಿಯನ್ನು ಸಾಗಿಸ್ಬೇಕಂದ್ರೆ ಕಷ್ಟ ಆಗಿತ್ತು. ಆದರೆ ಒಂದು ಸರಿ 100ನೇ ದಿನಕ್ಕೆ ಬಂದ ಮೇಲೆ ಆ ಒಂದು 100 ದಿನಗಳ ಜರ್ನಿಯನ್ನು ನೆನಪು ಮಾಡಿಕೊಂಡ್ರೆ ಸಾಕಷ್ಟು ಖುಷಿ ಆಗುತ್ತೆ, ಸಾಕಷ್ಟು ನೋವಾಗುತ್ತೆ, ಸಾಕಷ್ಟು ಬೇಜಾರು ಸಹ ಆಗುತ್ತೆ. ಸೊ ಈಗ ಬಿಗ್ ಬಾಸ್ ಅವರು ಅದೇ ಒಂದು ಮೆಮೊರೀಸನ್ನು ಈಗ ರೀಕ್ರಿಯೇಟ್ ಮಾಡಿದ್ದಾರೆ, ಅಂದರೆ ವಾಲ್ ಆಫ್ ಮೆಮೊರಿನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಒಬ್ಬೊಬ್ಬರು ವಾಲ್ ಆಫ್ ಮೆಮೊರಿಯಲ್ಲಿ ಸಹ ಒಂದು ಅದ್ಭುತ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕಾರ್ತಿಕ್ ಹೇಳ್ತಾರೆ, ಥ್ಯಾಂಕ್ ಯು ವಿನಯ್, ನೀನೇನಾದರೂ ಆ ಥರ ಮಾಡಲಿಲ್ಲ ಅಂದರೆ ನನ್ನಲ್ಲಿ ಇಷ್ಟು ಪೇಷನ್ಸ್ ಇದೆ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ಸಂಗೀತ ಅವ್ರು ಹೇಳ್ತಾರೆ, ನಿಮ್ಮನ್ನು ಬಿಟ್ಟು ನಾನಿಲ್ಲ, ನಾನು ಬಿಟ್ಟು ನೀವಿಲ್ಲ ಈ ಒಂದು ಜರ್ನಿಯಲ್ಲಿ ಅನ್ನೋ ಥರ ಹೇಳ್ತಾರೆ. ಸೊ ವಿನಯ್ ಅವರು ಹೇಳ್ತಾರೆ ಕೊನೆಯದಾಗಿ, ಈ ಒಂದು ಜರ್ನಿ ಕಂಪ್ಲೀಟ್ ಆಗಬೇಕು, ಈ ಥರ ಒಂದು ಮೆಮೊರೀಸ್ನ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರಿಗೂ ಸಹ ಅಂತ ಹೇಳ್ತಾರೆ. ಸೊ ಈ ಒಂದು ಜರ್ನಿಯಲ್ಲಿ ಈ ಮೂವರ ಪಾತ್ರ ಅತಿ ಮುಖ್ಯ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಮೇನ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ರು ಅಂತ ಅನ್ನಿಸ್ತದೆ ಕಾರ್ತಿಕ್, ಸಂಗೀತ, ವಿನಯ್ ಅವರು. ಸೊ ಈ ಒಂದು ಟ್ರಯೋ ಅನ್ನೋದು ಸಖತ್ತಾಗಿ ಹೋಗಿದೆ, ಹಾಗೆ ಸಖತ್ತಾಗಿ ಹಿಟ್ಟಾಗಿದೆ ಈ ಒಂದು ಜರ್ನಿಯಲ್ಲಿ. ಮುಖ್ಯವಾಗಿ ಇವರ ಒಂದು ಮೆಮೊರೀಸ್ನ ಮೆಲುಕು ಹಾಕ್ತಾ ಇದ್ದಾರೆ. ಈಗ ಅವರಲ್ಲಿದ್ದಂತಹ ಒಂದು ಫೀಲಿಂಗ್ಸ್ ಅನ್ನೋದು ಹೊರಗಡೆ ಬರ್ತಾ ಇದೆ. ಸೊ ಅದನ್ನ ನೋಡಿದಂಥ ಸಂದರ್ಭದಲ್ಲಿ ಅವ್ರ ಕಣ್ಣಲ್ಲೇ ಒಂದು ಕ್ಷಣ ನಂಬಲಿಕ್ಕೆ ಆಗ್ತಾರೆ, ನಾವು ಹೀಗಿದ್ವಾ, ಹೀಗೆ ಆಡಿದ್ವಾ, ಇಷ್ಟೆಲ್ಲ ಒಂದು ವಂಡರ್ಫುಲ್ ಮೆಮೊರೀಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವ ಅನ್ನೋ ಥರ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಾರಲ್ಲ, ಸೊ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ಇನ್ನೂ ಏನೆಲ್ಲ ಇದೆ, ಇನ್ನೂ ಏನೆಲ್ಲ ಮಾತಾಡ್ತಾ ಇದೆ ನಮಗೆಲ್ಲ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಾನು ಹೇಳ್ದಲ್ಲ 3 ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಂಡರ್ಫುಲ್ ಮೂಮೆಂಟ್ಸ್ನ ಅಲ್ಲಿ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಲೈಫ್ ಲಾಂಗ್ ಕ್ಯಾರಿ ಮಾಡ್ಬೋದು ಆ ಒಂದು 100 ಡೇಸ್ ಮೆಮೊರೀಸ್ನ. ಸೊ ಅಷ್ಟು ಚೆನ್ನಾಗಿತ್ತು. ನಿಮ್ಮ ಪ್ರಕಾರ ಏನು ಅನ್ನಿಸಿದೆ ಆ ಒಂದು ವಾಲ್ ಆಫ್ ಮೆಮೊರೀಸ್ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.